ಇದಕ್ಕೆ ಒಂದು ಒಳ್ಳೆಯ ದೇವಸ್ಥಾನ ಇದೆ. ಇದು ತಮಿಳುನಾಡಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು, ಪ್ರೇತಾತ್ಮ, ಕೆಟ್ಟ ಶಕ್ತಿ, ಟು ಝಡ್ ಯಾವ ಕೆಟ್ಟ ಶಕ್ತಿಯಿಂದ ಬರೋ ತೊಂದರೆಗಳು. ಆಮೇಲೆ ಈ ಅಮ್ಮ ಮಾತ್ರ ಮಧುರ ಕಾಳಿಯಮ್ಮನ ಹೆಸರಿನಲ್ಲೇ ಇರುತ್ತೆ. ಮಧುರಮ್ಮ ಅಂದರೆ ಸಂತೋಷವಾಗಿರೋ ಕಾಳಿಯಮ್ಮ. ಈ ಅದರಲ್ಲಿ ಏನೇನು ವಿಷಯಗಳು, ಏನೇನು ನಮಗೆ ಎನರ್ಜಿ ಬೇಕು ಅದೆಲ್ಲ ಆ ನೀರು. ಅವಾಗ ಏನಂದರೆ ಅವರು ರಿಂಗ್ ಆಗಿದ ತಕ್ಷಣ ಅವ್ರ ನಂಬರು, ಈ ಹೆಸರು ಹೇಳ್ಬಿಡ್ತಾರೆ. ಅವರು ಒಂದು ಮೆಡಿಟೇಷನಲ್ಲಿ ಕೂತ್ಕೊಂಡು ಹೇಳ್ತಾರೆ, ರಿಂಗ್ ಆಗುತ್ತೆ ಅವ್ರಿಗೆ ಈ ಥರ ಹೆಸರಿನಲ್ಲಿ ಅವರು ಇರೋರು ಈ ನಂಬರಿಂದ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಐಟಮನ್ನು ಮೂವ್ ಮಾಡ್ತಾರೆ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಅದು ಇವಾಗ ಸಿದ್ಧಿ ಪಡ್ಕೋಬೇಕಂದ್ರೆ ಸಿದ್ಧಿ ನಾನು ಮಾಡ್ಕೊಬೇಕು, ಏನೋ ಒಂದು ಸಿದ್ಧಿ ಸಾಧನೆ ಮಾಡ್ತಾ ಇದ್ದೀನಿ ಅಂದರೆ ಅದು ನೀವೊಂದು 2 ಮೂಲಿಕೆ ತಗೊಳ್ಬೇಕು ನಾವು ಬೆಳಿಗ್ಗೆ ಅಂತ ಹೇಳಿದ್ರಿ. ಸೊ ಅದನ್ನ ಇನ್ ಸ್ವಲ್ಪ ಕ್ಲಾರಿಟಿ ಆಗಿ ಹೇಳಿ, ಅಂದ್ರೆ ಏನ್ ಮೂಲಿಕೆ ಅದು? ಇದು ಮೂಲಿಕೆ ವಿಷಯ, ಹೆರ್ಬಲ್ ವಿಷಯ ನಾನು ಹೇಳ್ತೀನಿ, ಬಟ್ ಅದನ್ನ ಸಿದ್ಧಿ ಪುರುಷರಿಗೆ ಮಾತ್ರ ಇದು ಯೂಸ್ ಮಾಡಿ ಸರ್. ಏನಂದ್ರೆ ಅವ್ರು ಮಾತ್ರ ಯೂಸ್ ಮಾಡಿ. ಫ್ಯಾಮಿಲಿ ಮ್ಯಾನ್ ಯೂಸ್ ಮಾಡಬಹುದು, ಅದರಲ್ಲಿ ನಾನು ಅದಕ್ಕೆ ಸಪ್ರೇಟ್ ಹೇಳ್ತೀನಿ. ಫ್ಯಾಮಿಲಿ ಮ್ಯಾನ್ಗೆ ನಾನು ಇವಾಗ ಹೇಳಕ್ಕಾಗಲ್ಲ, ಏನಂದ್ರೆ ನಾನು ಇವಾಗ ಸ್ಪಿರಿಚುವಲ್ ಲೈಫಲ್ಲಿ ಈ ವಿಷಯ ಮಾತ್ರ ಹೇಳ್ತೀನಿ. ಸಿದ್ಧಿ ಪುರುಷರು ಏನಂದ್ರೆ ಈ ಗಿಡ ಮೂಲಿಕೆಯನ್ನು ನೀವು ಸ್ವಲ್ಪ ಮಾತ್ರ ತಗೊಳ್ಬೇಕು. ಒಂದು ಇನ್ನೊಂದು ನಾನು ಹೇಳಿದ ಪ್ರಕಾರ ನೀವು ನ್ಯಾಚುರಲ್ ಫುಡ್ಡು ತಗೊಳ್ಬೇಕು. ಆಮೇಲೆ ಹಸುವಿನ ಹಾಲು ಇರುತ್ತಲ್ಲ ಸರ್, ಅದು ಒರಿಜಿನಲ್ ಹಾಲು. ಈ ಪ್ಯಾಕೆಟು ಡೈರಿನಲ್ಲಿ ತಗೊಳ್ಬೇಡ, ಅದು ವರ್ಕ್ ಆಗಲ್ಲ. ಏನಂದ್ರೆ ಅದು ಯೂರಿಯಾ ಏನೇನೋ ಮಿಕ್ಸ್ ಮಾಡಿ ಏನೇನೋ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ ಅದು. ಬಟ್ ಅದು ಬೇಡ, ನ್ಯಾಚುರಲ್ ಮಿಲ್ಕ್ ತಗೊಳ್ಬೇಕು, ಅದು ಕುಡಿಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಮಾತ್ರ ಊಟ, ಒಂದು 4 ಟೈಮ್ ಇಲ್ಲ 5th ಟೈಮ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು. ಒಂದೇ ಟೈಮ್ ಜಾಸ್ತಿ ಊಟ ಮಾಡಬಾರ್ದು. ಏನಂದರೆ ಇಲ್ಲಿ ಸುಕ್ಕಿಲಬಾಗು ಪ್ಲೇಸ್ ಇರುತ್ತಲ್ವ, ನಮ್ಮ ಸೀಕ್ರೆಟ್ ಏರಿಯಾ, ಅದು ವೀಕ್ ಆಗಬಾರ್ದು. ಅದೇ ಥರ ಮೆಡಿಟೇಷನಲ್ಲಿ ಯಾವಾಗಲೂ ಸ್ಟ್ರೈಟಾಗಿ ಕುತ್ಕೊಂಡು ಮಾಡಬೇಕು. ತುಂಬ ಜನ ಏನಂದ್ರೆ ಹಿಂಗೆ ಮಾಡ್ತಾರಪ್ಪ, ಅದು ಯೋಗ ಮಾಡ್ಕೊಂಡಿರೋವ್ರಿಗೆ ಗೊತ್ತಿರುತ್ತೆ. ಹಾಗೆ ಸ್ಟ್ರೈಟಾಗಿ ಕುತ್ಕೊಂಡು ಫಸ್ಟ್ ತಂಬಣ ಶ್ವಾಸಗಳನ್ನು ಒಳಗಡೆ ಫುಲ್ ಲಾಕ್ ಮಾಡಬೇಕು, ಸ್ವಲ್ಪ ಸ್ವಲ್ಪ ಬಿಡಬೇಕು, ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ಪ್ರತಿಯೊಂದಕ್ಕೂ ಟೈಮ್ ತಗೊಳ್ಬೇಕು. ಇದೊಂದು ಜನರಲ್ ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಹೇಳಿದೆ ಅದು ಈ ಮೂಲಿಕೆಗಳು ತಗೊಂಡಿದ್ದ ಮೇಲೆ ಅದು ಇಮಿಡಿಯೇಟ್ಲಿ ವರ್ಕ್ ಆಗುತ್ತಾ ಅಂದರೆ ಅದು ವರ್ಕ್ ಆಗಲ್ಲ ಸರ್, ತುಂಬ ಟೈಮ್ ತಗೊಳುತ್ತೆ. ಇನ್ನೊಂದು ಸ್ಟಾರ್ಟಿಂಗಲ್ಲಿ ಬಾಡಿ ಹೀಟ್ ಓವರ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಹೌದು, ಈ ಗಿಡಮೂಲಿಕೆಗಳೆಲ್ಲ ಏನಂದರೆ ಹೀಟ್ ಜಾಸ್ತಿ ಮಾಡುತ್ತೆ. ಅದಕ್ಕೆ ಏನಂದರೆ ನಾರ್ಮಲ್ ಕೂಲ್ ವಾಟರ್, ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು, ಫೆನಿಫಿಕ್ ಜಾಸ್ತಿ. ನದಿ ಸ್ನಾನ ಬಂದು ಸಿದ್ಧಿ ಜಾಸ್ತಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ಋಷಿ ಮುನಿಗಳೆಲ್ಲ ಓಡಾಡ್ಕೊಂಡು ಬರೋದು ನದಿಯಲ್ಲಿ ಸ್ನಾನ ಮಾಡೋಕ್ಕೆ. ಪುಣ್ಯ ನದಿ, ನಮ್ಮ ಕರ್ಮಗಳು ಹೋಗುತ್ತೆ ಒಂದು. ಇನ್ನೊಂದು ಅದರಲ್ಲಿ ಸೈನ್ಸ್ ಪ್ರಕಾರ ಆಟೋಮೆಟಿಕ್ ಫಿಲ್ಟರ್ ಆಗುತ್ತೆ. ಗಿಡಮೂಲಿಕೆಗಳೆಲ್ಲ ಮುಟ್ಕೊಂಡು ಬರುತ್ತೆ ನೀರು. ಆಮೇಲೆ ಸ್ಟೋನ್ ಬೆಟ್ಟದಲ್ಲಿ ಇರುತ್ತಲ್ವ, ಆ ಬೆಟ್ಟದಲ್ಲಿ ಒಂದು ಸ್ಟೋನಲ್ಲಿ ಒಂದು ಕೆಮಿಕಲ್ ಥರ, ಅದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇವಾಗ ನಮ್ಮ ಮಣ್ಣಲ್ಲಿ ಭೂಮಿಯಲ್ಲಿ ಇರೋದೆಲ್ಲ ಎಲ್ಲ ಒಂದು ಮೆಟಲ್. ನಮ್ಮ ಮಣ್ಣಲ್ಲಿ ಗೋಲ್ಡ್ ಇರುತ್ತೆ, ಸಿಲ್ವರ್ ಇರುತ್ತೆ, ಟು ಝಡ್ ಎಲ್ಲ ಮೆಟಲ್ ಇರುತ್ತೆ. ಅದರಲ್ಲಿ ಏನೇನು ವಿಷಯಗಳು, ಏನೇನು ನಮಗೆ ಎನರ್ಜಿ ಬೇಕು ಅದೆಲ್ಲ ಆ ನೀರು ಮುಟ್ಕೊಂಡು ಅದರಿಂದ ಬರೋ ನೀರಲ್ಲಿ ನಾವು ಸ್ನಾನ ಮಾಡಿಕೊಂಡು ಬರೋದ್ರಿಂದ ನಮ್ಮ ಶರೀರದ ಮುಖಾಂತರ ಆ ಎನರ್ಜಿ ಆಟೋಮೆಟಿಕ್ಕಾಗಿ ಬರುತ್ತೆ. ಆಗ ನದಿನಲ್ಲಿ ಅದು ಬೆಳಗ್ಗೆ ಟೈಮ್ ಯಾರೆಲ್ಲ ಸ್ನಾನ ಮಾಡ್ತಾರೋ ಅವ್ರಿಗೆ ಈ ಎನರ್ಜಿ ಬರುತ್ತೆ. ಆಗ ಪ್ರತಿಯೊಂದು ನೀವು ಕರೆಕ್ಟ್ ಫಾಲೋ ಮಾಡಬೇಕು, ಆವಾಗ ಮಾತ್ರ ನಿಮಗೆ ಸಿದ್ಧಿ ಆಗುತ್ತೆ. ಆಮೇಲೆ ಕೋಪ ಜಾಸ್ತಿ ಇರಬಾರ್ದು, ಗರ್ವಗಳಿರಬಾರ್ದು, ಅಹಂಭಾವಂ ಇದೆಲ್ಲ ಇರಬಾರ್ದು. ಅದೇ ಥರ ಬೇರೆಯವ್ರ ಲೈಫ್ ಏನಂದರೆ ಬ್ರೈನಲ್ಲಿ ಒಂದೊಂದು ಸ್ಟೇಜ್ ಇದೆ ಸರ್. ಇವಾಗ ಮನುಷ್ಯ ಬ್ರೈನಲ್ಲಿ ನಮಗೆ ಯೂಸ್ ಮಾಡ್ಕೊಂಡಿರೋದು ಒಂದು 5% ಅಷ್ಟೇ. 95% ಸ್ಲೀಪಿಂಗ್ ಮೋಡ್, ಅದು ವರ್ಕೇ ಆಗಲ್ಲ. ಅದು ಒಂದು ವರ್ಕ್ ಆಗಬೇಕು. ಆವಾಗ ಈ ಕೆಟ್ಟ ಯೋಚನೆಗಳು ಇಲ್ಲದವ್ರಿಗೆ ಮಾತ್ರ ಆ ಮೂಡ್, ಆ ಸಂಬಂಧ ಇರೋ ಪಾರ್ಟ್ ಒಂದು ಕ್ಲೋಸ್ ಆಗಿ ಇನ್ನೊಂದು ಪಾರ್ಟ್ ವರ್ಕ್ ಆಗುತ್ತೆ. ಮೇಯ್ನ್ ರೀಸನ್ ಒಬ್ಬರೊಬ್ಬರಿಗೆ ಅವ್ರವ್ರ ಬ್ರೈನ್, ಅವ್ರ ಮೈಂಡ್, ಇದನ್ನು ಯಾರು ಕರೆಕ್ಟ್ ಮಾಡಿ ಅದು ಒಂದೇ ಫೋಕಸ್ನಲ್ಲಿ ಒಂದೇ ಲೆವೆಲ್ಗೆ ತೊಗೊಂಡು ಬರ್ತಾರೋ ಅವ್ರಿಗೆ ಎಲ್ಲ ವಿಷಯಗಳು ಈಸಿ ಆಗುತ್ತೆ. ಏನಂದರೆ ನೀವು ಲಾಸ್ಟನ್ನು ಕೂಡ ನಾನು ಒಂದು ಗುರು ವಿಡಿಯೋ ತೋರಿಸಿರ್ಬೋದು, ಅವರು ಒಂದು ಬೋಲ್ಟ್ ನಟ್ಟನ್ನು ರಿಮೂವ್ ಮಾಡಿದ್ದಾರೆ, ಒಂದು ಸ್ಟೀಲನ್ನು ಅವರು ಬೆಂಡನ್ನು ಮಾಡಿದ್ದಾರೆ. ಇದು ಏನಂದ್ರೆ ಮೈಂಡ್ ಫೋಕಸ್. ಇದು ಯಾರು ಬೇಕೇ ಮಾಡ್ಬೋದು, ಎಲ್ಲ ರಿಲಿಜನ್ ಮಾಡ್ಬೋದು ಸರ್. ತುಂಬ ಜನ ಹೇಳಿದ್ದಾರೆ ಇದು ಏನಪ್ಪ ಇದೆಲ್ಲ ಹಂಗೆ ಹಿಂಗೆ ಮ್ಯಾಜಿಕ್ನು ಹೇಳ್ತಾರೆ. ಹೌದು, ಮ್ಯಾಜಿಕ್ ಕೂಡ ಒಂದು ಸೈನ್ಸ್ ಅಲ್ವಾ.
ಅದು ಎಲ್ಲರೂ ಮಾಡೋಕ್ಕಾಗತ್ತಾ ಮ್ಯಾಜಿಕ್ಕು? ಹೌದು, ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಆಗ ಇದಕ್ಕೂ ರಿಲಿಜನ್ಗೂ ಸಂಬಂಧ ಇಲ್ಲ. ನೀವು ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಬೇಕಾ ಮಾಡ್ಬೋದು. ಎಲ್ಲರಿಗೂ ನವಗ್ರಹ ಒಂದೇ ಅಲ್ವಾ? ಹೌದು. ನವಗ್ರಹ ದೇವರುಗಳನ್ನು ಯಾವ ರಿಲಿಜನಲ್ಲಿ ನೀವು ಸೇರಿಸ್ತೀರಾ? ಅದು ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚಿಯನ್ನ, ಇಲ್ಲ ಬೇರೆ ಬೇರೆ ರಿಲಿಜನ್ಗೂ ಅದು ಲೆಕ್ಕ ಆಗುತ್ತಾ? ಇಲ್ಲ. 9 ಗ್ರಹ ಜನರಲ್, ವರ್ಲ್ಡ್ ಪೂರ್ತಿ, ಲೋಹ ಪೂರ್ತಿಗೂ 9 ಗ್ರಹ, ಎಲ್ಲರಿಗೂ ಅಪ್ಲೈ, ಎಲ್ಲರಿಗೂ ಒಂದೇ. ಎಲ್ಲ ದೇವರು ಒಂದೇ. ನೀವು ಹೆಸರು ಬೇರೆ ಬೇರೆ ಇಟ್ಕೊಂಡು ಏನೇನೋ ದೇವರನ್ನು ನೀವು ಫೈಟ್ ಮಾಡ್ತೀರಾ. ಸ್ವಲ್ಪ ದೇವರ ವಿಷಯಗಳೆಲ್ಲ ಬಿಟ್ಟು ನೀವು ಆಟೋಮೆಟಿಕ್ ಸೈನ್ಸ್ ಲೆವೆಲ್ಗೆ ಬನ್ನಿರಿ. ನಾನು ಪ್ಲಾನೆಟ್ ವಿಷಯಗಳು ಹೇಳ್ತೀನಿ. ಪ್ಲಾನೆಟ್ ನಮ್ಮ ಕಣ್ಮುಂದೆ ಇರೋದು. ಸೂರ್ಯ ನೀವು ಡೈಲಿ ನೋಡ್ಬೋದು, ಚಂದ್ರ ನೋಡ್ಬೋದು. ನನಗಿಲ್ಲದ ದೇವರು ಹೇಳಿಲ್ಲ. ನನ್ನ ದೇವರು ಸೂರ್ಯ ಭಗವಾನ್, ನಾನು ತೋರಿಸ್ತೀನಿ. ಇವಾಗ ಸೂರ್ಯನ ಮುಂದೆ ನಾವು ಕೂತ್ಕೊಂಡು ಈ ವಿಷಯಗಳು ಮಾತಾಡ್ಕೊಂಡಿದ್ದೀವಿ. ಭೂಮಾದೇವಿ ಮೇಲೆ ನಾನು ಕೂತ್ಕೊಂಡಿದ್ದೀನಿ. ಆಗ ಭೂಮಾದೇವಿ ನನ್ನ ದೇವರಲ್ವಾ? ವಾಯು ಭಗವಾನ್, ವಾಯು ಇಲ್ಲ ಅಂದರೆ ಇರೋಕ್ಕಾಗತ್ತೆ? ನಮ್ಮ ಶರೀರದಲ್ಲಿ 5 ಶಕ್ತಿಗಳಿರುತ್ತೆ. ಅಗ್ನಿಶಕ್ತಿ ಎಲ್ಲಿದೆ, ಯಾವ ಪ್ಲೇಸಲ್ಲಿ ಇರುತ್ತೆ, ಎಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ? ಒಂದು ಮನುಷ್ಯ ಆತ್ಮ ಹೋಗಿದ ಮೇಲೆ ನೋಡಿ, ಅವನಿಗೆ ಶಕ್ತಿ ಇಲ್ಲ, ಅಗ್ನಿಶಕ್ತಿ ಇಲ್ಲ, ಆವಾಗ ಜೀವ ಹೋಗಿದೆ. ಆ ಅಗ್ನಿಶಕ್ತಿ ಎಲ್ಲಿಂದ ಬರುತ್ತೆ? ಒಂದು ದೀಪ ಅಷ್ಟೇ ಇರುತ್ತೆ. ಆ ದೀಪದಿಂದ ನೀವು ಎಷ್ಟು ದೀಪ ಬೇಕಾದ ಹಚ್ಕೊಡು, ಅದಂಗೆ ಮಲ್ಟಿಪ್ಲೈ ಮಾಡಿಕೊಂಡು ಹೋಗ್ಬೋದು. ಅದೇ ಆತ್ಮಶಕ್ತಿ. ಆಗ ಆತ್ಮಶಕ್ತಿ ಎಷ್ಟು ನೀವು ಮಲ್ಟಿಪ್ಲೈ ಮಾಡ್ತೀರೋ, ಜಾಸ್ತಿ ಮಾಡ್ತೀರೋ, ಅದು ಲೆವೆಲ್ ಯಾವಾಗಲೂ ಕಮ್ಮಿ ಆಗಲ್ಲ. ಇವಾಗ ನಾನು ಒಂದು ದೀಪಂ, ಒಂದು ಬೆಳಕು ಥರ, ನಾನು ಎಷ್ಟು ಜನಗಳಿಗೆ ಬೇಕೋ ಒಳ್ಳೇದು ಮಾಡ್ಬೋದು. ನನ್ನ ಶಕ್ತಿ ಕಮ್ಮಿ ಆಗಲ್ಲ. ನನ್ನ ಎನರ್ಜಿನ ಮಲ್ಟಿಪ್ಲೈ ಆಗುತ್ತೆ. ಏನಂದ್ರೆ ನನ್ನಿಂದ ತುಂಬ ಜನ ಬರ್ತಾರೆ. ನಾನು ಒಂದು 100 ಸ್ಟೂಡೆಂಟ್ ರೆಡಿ ಮಾಡ್ತೀನಿ. 100 ಸಾವಿರ ಕೋಟಿ ನಾಳೆ ಈ ಭೂಮಿ ಪೂರ್ತಿ ಧರ್ಮಗಳಿರುತ್ತೆ. ಆವಾಗ ಸನಾತನ ಧರ್ಮಂ. ಆಗ ಸನಾತನ ಧರ್ಮಂ ಅಂದರೆ ಸಕಲ ಜನಗಳಿಗೂ ಒಂದೇ ಧರ್ಮ ಇರಬೇಕು. ಅದೇ ಸನಾತನ ಧರ್ಮ. ಸನಾತನಂ ಅಂದರೆ ಎಲ್ಲ ಜನಗಳಿಗೂ ಒಂದು ಧರ್ಮ ನ್ಯಾಯ ಬೇಕು. ಅವ್ರ ಜೀವನ ಮಾಡೋಕ್ಕೆ ಒಂದು ದಾರಿ ಬೇಕು. ಅದನ್ನು ನಮ್ಮ ಶಾಸ್ತ್ರಗಳಲ್ಲಿ ಇರೋದು. ಅದಕ್ಕಾಗಿ ನೀವು ಯುದ್ಧ ಮಾಡ್ಕೊಂಡಿರೋದು, ಈ ದೇವರು ದೊಡ್ಡವರು, ಈ ದೇವರು ಚಿಕ್ಕವರು ಇಲ್ಲ. ನೀವು ಒಂದೇ ದೇವರು ಫಾಲೋ ಮಾಡಿ, ಸೂರ್ಯ ಭಗವಾನ್ ಫಾಲೋ ಮಾಡಿ. ಸೂರ್ಯನ ಎಲ್ಲರಿಗೂ ದೇವರು. ನನ್ನ ಜ್ಯೋತಿಷದಲ್ಲಿ ಮೈನ್ ದೇವರು ಸೂರ್ಯ ಭಗವಾನ್. ಅವರು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ನಾವು ಶಾಸ್ತ್ರಗಳು ಹೇಳ್ತೀವಿ. ಜ್ಯೋತಿಷ, ಬೇರೆ ವೈದ್ಯ, ಎಲ್ಲ ವಿಷಯಗಳು ಮಾಡ್ಕೊಂಡಿರೋದು ಆ ಸೂರ್ಯ ದೇವನಿಂದ. ಬಟ್ ನಮ್ಮ ಸೂರ್ಯನ ಮಾತ್ರ ಇಲ್ಲ ಸರ್. ಈ ಲೋಕದಲ್ಲಿ ಎಷ್ಟು ಪ್ಲಾನೆಟ್ ನಾವು ನೋಡ್ಕೊಂಡಿರೋದು, ಎಷ್ಟು ನಕ್ಷತ್ರಗಳು, ಸ್ಟಾರ್ಸ್ ಇರುತ್ತಲ್ವ, ಇದೆಲ್ಲ ಯಾರು ಮಾಡಿರೋದು? ಬ್ಲ್ಯಾಕ್ ಹೋಲಲ್ಲಿ ನಮ್ಮದು ಭೂಮಿ, ನಮ್ಮ ಮಂಡಲಂ ಇಷ್ಟೇ, ಒಂದು ಡಾಟ್ ಥರ. ಫಸ್ಟ್ ನಾಸಾ ಒಂದು ಸಾಟ್ಲೈಟ್ ಬಿಟ್ಟಿದ್ದಾರೆ. ಅದು 1947 ಏನೋ அந்த ಟೈಮಲ್ಲಿ ಅವರು ಬಿಟ್ಟಿದ್ದು. ಕಮ್ಮಿ ಅಂದರೆ ಒಂದು 58-60 ವರ್ಷ ಮೇಲೆ ಆಯಿತು ಅದು ಸಾಟ್ಲೈಟ್. ಇವಾಗಲೂ ರನ್ನಿಂಗಲ್ಲಿ ಇದೆ. ಅದು ಪ್ರಪಂಚದಲ್ಲಿ ಎಷ್ಟು ದೂರ ಹೋಗುತ್ತೋ, ಎಲ್ಲಿ ಯಾರು ಇದ್ದಾರೆ, ಏಲಿಯನ್ಸ್ ಯಾರಾದ್ರು ಇದ್ದಾರೆ ನೋಡೋಕ್ಕೆ ಅದು ಕಳಿಸಿದ್ದು. ಡಿಸ್ಕವರ್ 1, ಡಿಸ್ಕವರ್ 2 2 ಸಾಟ್ಲೈಟ್ ಇವಾಗಲೂ ಜರ್ನಿಯಲ್ಲಿದೆ. ಬಟ್ ಅದು ಪ್ರಪಂಚದಲ್ಲಿ ಸ್ವಲ್ಪ ದೂರ ಹೋಗಿದೆ ಅಷ್ಟೇ. ಅದಕ್ಕೆ ಲೈಟ್ ಇಯರ್ಸ್ನ ಹೇಳ್ತಾರೆ. ಲೈಟ್ ಇಯರ್ಸ್ ಅಂದರೆ ಒಂದು ಲೈಟ್ ನೀವು ಇವಾಗ ಬೆಳಕು ಆನ್ ಮಾಡಿದ ತಕ್ಷಣ ಒಂದು ಸೆಕೆಂಡಲ್ಲಿ ಇಲ್ಲಿ ಬಂದುಬಿಡುತ್ತಲ್ವಾ, ಆ ಲೈಟು 1 ವರ್ಷ ಆಗಿದೆ ಅಂದರೆ ಅದು 1 ವರ್ಷ. ಆ ಬೆಳಕು ನಮ್ಮ ಕಣ್ಣು ಕಾಣಿಸೋಕ್ಕೆ 1 ವರ್ಷ ಆಯಿತು ಅಂದರೆ ಅದು ಲೈಟ್ ಇಯರ್ಸ್. ಅವು ನೋಡಿ ಎಷ್ಟು ದೂರ ಹೋಗಿರ್ಬೋದು. ಅಷ್ಟು ದೂರ ಹೋಗಿ ಕೂಡ ನಮ್ಮ ಬ್ಲ್ಯಾಕ್ ಹೋಲ್ ಬಿಟ್ಟು ಅದು ದೂರ ಹೋಗಿಲ್ಲ. There are now 4 spacecraft which are beyond the orbit of Neptune and Pluto, 4 vehicles of our species plummeting into the interstellar dark. Now, of all those worlds, we have no indication of life. For me, that underscores the rarity and preciousness of the Earth and the life upon it. And you can see it. It looks like more than a dot, but it is in fact less than a pixel. This is where we live, on a blue dot. I think this perspective underscores our responsibility to preserve and cherish that blue dot, the only home we have. ಆವಾಗ ನಮ್ಮ ಪ್ರಪಂಚದಲ್ಲಿ ಎಷ್ಟು ವಿಷಯಗಳಿರುತ್ತೆ, ಎಷ್ಟು ಎನರ್ಜಿ ಇದೆ, ಎಷ್ಟು ಶಕ್ತಿ ಇರುತ್ತೆ. ಪ್ಲಾನೆಟ್ ಒಂದು ಮೇಲೆ ಒಂದು ಸುತ್ತಕೊಂಡೇ ಇರುತ್ತಲ್ವ, ಇದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ? ಇದೆಲ್ಲ ಯಾರು ಮಾಡಿದದು? ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಆಗ ನಮ್ಮ ಬ್ರೈನು, ನಮ್ಮ ಆತ್ಮ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಹೋಗುತ್ತದು? ಆಗ ಎಲ್ಲೋ ಕಡೆ, ಯಾವುದೋ ಒಂದು ಕಡೆ ನಮ್ಮಕ್ಕೆ ಒಂದು ದೇವರಿದ್ದಾನೆ. ಆ ದೇವರಿಗೆ ನಾವು ಹಾಕಿದ ಹೆಸರು, ನಾವು ಒಂದು ಹೆಸರು ಹಾಕಿದ್ದೀವಿ, ಬಟ್ ಅವರು ಹೆಸರು ಬೇರೆ ಕೂಡ ಇರ್ಬೋದು. ಒಬ್ಬರೊಬ್ಬರು ಒಂದು ಹೆಸರು, ನೀವು ಏನು ಹೆಸರು ಬೇಕು ಇಟ್ಕೊಳ್ಳಿ ಸರ್, ಅದು ನಿಮ್ಮ ಪ್ರಶ್ನೆ ಅದು. ಬಟ್ ನನ್ನ ಪ್ರಕಾರ ಏನಂದ್ರೆ, ದೇವರು ಇರೋದು ನಿಜ. ನನ್ನ ಆತ್ಮ ದೇವರು,
ನನ್ನನ್ನು ಕಾಪಾಡೋಕ್ಕೆ ನನ್ನ ಒಳಗಡೆ ಅದು ಎಲ್ಲ ಮಾಡ್ಕೊಂಡಿರುತ್ತೆ. ನನ್ನ ನಿದ್ರೆಯಲ್ಲಿ ಇರೋ ಟೈಮಲ್ಲಿ ನನ್ನ ನೋವು ಸರಿಯಾಗುತ್ತೆ. ಫಸ್ಟ್ ಡೇ ಕಾಯ ಆಗುತ್ತೆ. ಒಂದು 3 ಡೇಸ್ ನನಗೇನು ಮೆಡಿಸಿನ್ ಮಾಡಿಲ್ಲ, ಸುಮ್ಮನೆ ಹಂಗೆ ಸರಿ ಮಾಡಿಕೊಂಡು ಹೋಗ್ತೀನಿ. 3 ದಿನ ಆಗಿದ ಮೇಲೆ ಆಟೋಮೆಟಿಕ್ಕಾಗಿ ಸರಿ ಆಗುತ್ತೆ. ಎಲ್ಲಿಂದ ಸರಿ ಆಗುತ್ತೆ? ಅದಕ್ಕೆ ಮೆಡಿಸಿನ್ ಎಲ್ಲಿಂದ ಬಂದಿದೆ? ಆಗ ನನ್ನ ಶರೀರದಲ್ಲಿ ಆಟೋಮೆಟಿಕ್ ಅದಕ್ಕೆ ಮೆಡಿಸಿನ್ ಇದೆ. ನನ್ನ ಆತ್ಮ ಅದನ್ನು ಸರಿ ಮಾಡಿಬಿಟ್ಟು ಹೋಗುತ್ತೆ. ಅದು ಆಗ ನನಗೂ ಆತ್ಮಶಕ್ತಿ ಇದೆ. ನನ್ನ ಆತ್ಮ ಯಾವುದೋ ಒಂದು ವಿಷಯ ಜೊತೆ ಕನೆಕ್ಟ್ ಆಗುತ್ತೆ. ಯಾಕೆ ನನಗೆ ಹೆಡ್ ಕ್ವಾರ್ಟರ್ಸು, ಒಂದು ಹೆಡ್ ಡಿಪಾರ್ಟ್ಮೆಂಟ್ ಎಲ್ಲೇ ಇರುತ್ತೆ, ಅಲ್ಲಿಂದ ನನಗೆ ರಿಸೀವ್ ಆಗುತ್ತೆ. ಆಗ ನಾನು ಜಸ್ಟ್ ಒಂದು ಮೊಬೈಲ್ ಥರ, ನಾನು ಯಾರೋ ಒಬ್ಬರ ಜೊತೆ ಕನೆಕ್ಟ್ ಆಗಿದ್ದೀನಿ. ಅದು ಯಾವ ದೇವರು, ಅವರು ಎಲ್ಲಿಂದ ನನ್ನನ್ನು ಕನೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವರಿಂದ ನನಗೆ ವಿಷಯಗಳು ಬರುತ್ತೆ, ನಾಲೆಜ್ ಬರುತ್ತೆ, ಅದನ್ನು ನಿಮ್ಗೆ ಕೇಳ್ತೀನಿ. ಇದು ಎಲ್ಲರಿಗೂ ಬರೋದಕ್ಕೆ ಗ್ಯಾರಂಟಿ ಚಾನ್ಸ್ ಇದೆ, ಬಟ್ ನೀವು ಟ್ರೈ ಮಾಡಬೇಕು. ಅದಕ್ಕೆ ಹೇಳಿದೆ, ಅದು ನೀವು ಯಾರು, ನಿಮ್ಮ ಹತ್ರ ಇರೋ ಶಕ್ತಿ ಏನು, ಅದನ್ನು ನೀವು ಟ್ರೈ ಮಾಡಿ ಬರುತ್ತೆ. ಇನ್ನೊಂದು ನಾನು ಗಿಡಮೂಲಿಕೆ ವಿಷಯ ತಿರ್ಗಾ ಹೇಳ್ತೀನಿ. ಹೀಟ್ ಜಾಸ್ತಿ ಆಗುತ್ತೆ, ಮಿನಿಮಮ್ 6 ಮಂತ್ ಆಗಬೇಕು. ಆಗ 6 ಮಂತ್ ಮೇಲೆ ಮಾತ್ರ ಸ್ವಲ್ಪ ಅದು ವರ್ಕ್ ಆಗುತ್ತೆ. ಆಯುರ್ವೇದಿಕ್ ಮೆಡಿಸನ್ ಅದು ನ್ಯಾಚುರಲ್, ಇದು ಹೆರ್ಬಲ್ ಮೆಡಿಸನ್, ಬಟ್ ಸ್ಲೋ ವರ್ಕಿಂಗ್, ಲೇಟ್ ಆಗುತ್ತೆ. ಸುಮ್ಮನೆ ತೊಗೊಂಬಿಟ್ರೆ ನಾಳೆನೇ ವರ್ಕ್ ಆಗುತ್ತೆ ಅಂದರೆ ಅದು ಸುಳ್ಳು ಸರ್. ಇವಾಗ ಅವರು ಎಲ್ಲ ನಮ್ಮ ಹತ್ರ ಮಾತಾಡಿದವರು ತುಂಬ ಜನ ಹಂಗೆ, ಅವ್ರು ಏನೋ ರೆಡಿ ಮಿಕ್ಸ್ ಥರ, ರೆಡಿಮೇಡ್ ಇದು ಕೊಟ್ಟ ನೀವು ಒಂದು ಹಿಟ್ಟು ಮಾಡಿ ಇಮಿಡಿಯೇಟ್ಲಿ ಇಡ್ಲಿ ಮಾಡಿರಿ ಅಂದರೆ ಆಗಲ್ಲ ಸರ್. ಒಂದು ಹಿಟ್ಟು ರೆಡಿ ಮಾಡಿ 1 ದಿನ ವೆಯ್ಟ್ ಮಾಡಬೇಕು, ಆವಾಗ ಅದು ಇಡ್ಲಿ ಆಗುತ್ತೆ. ಇಡ್ಲಿಗೆ 1 ದಿನ ವೆಯ್ಟ್ ಮಾಡಬೇಕು. ಆ ಥರ ಇದೆಲ್ಲ ನಿಧಾನಕ್ಕೆ ಆಗಿರೋ ವಿಷಯ. ಅದಕ್ಕೆ ನಿಧಾನ ಇರಬೇಕು. ಆ ಥರ ಪಟ್ಕೊಂಡು ನೀವು ಹಂಗೆ ಮಾಡಬೇಕಂದ್ರೆ ಯಾವುದೂ ಮಾಡೋಕ್ಕಾಗಲ್ಲ, ಅದು ಸಾಧ್ಯ ಆಗಲ್ಲದು. ಇದು ನೀವು ಹೇಳಿದ್ದು ಸಿದ್ಧಿ ಪುರುಷರು ಆಗ್ಬೇಕಂದ್ರೆ ಇಷ್ಟೆಲ್ಲ ಒಂದು ನಿಯಮನ ನಾವು ಪಾಲಿಸಲೇ, ತುಂಬ ನಿಧಾನ ಇರಬೇಕು ಸರ್. ಸಿದ್ಧಿ ಪುರುಷರು ಆಗ್ಬೇಕಂದ್ರೆ ತುಂಬ ನಿಧಾನ ಇರಬೇಕು, ತುಂಬ ವೇಟಿಂಗಲ್ಲಿ ಇರಬೇಕು, ಸುಳ್ಳು ಹೇಳಬಾರ್ದು. ತುಂಬ ಜನ ನನ್ನ ಹತ್ರ ಸುಳ್ಳು ಮಾತಾಡ್ತಾರೆ ಸರ್. ಅವ್ರು ಏನೇನೋ ಹೇಳ್ತಾರೆ. ಅವರು ನನ್ನನ್ನು ಟೆಸ್ಟ್ ಮಾಡೋಕ್ಕೆ ಕೂಡ ತುಂಬ ಜನ ಟ್ರೈ ಮಾಡಿದ್ದಾರೆ. ಟೆಸ್ಟ್ ಮಾಡಿ ಪರವಾಗಿಲ್ಲ, ಅದು ನಿಮ್ಮ ನಾಲೆಜ್ಗೆ ನೀವು ಟೆಸ್ಟ್ ಮಾಡ್ತೀರ, ಅದು ನಾನು ತಪ್ಪನ್ನು ಹೇಳೋಕ್ಕಾಗಲ್ಲ. ಅದು ஆனால் ಅದೇ ಸಮಯದಲ್ಲಿ ಸುಳ್ಳು ಹೇಳಬಾರ್ದು. ಹೌದು, ಸುಳ್ಳು ಹೇಳಿದವ್ರಿಗೆ ಆ ಕನೆಕ್ಷನ್ ಬರಲ್ಲ. ಅದು ದೈವ ಶಕ್ತಿ ಅಲ್ವಾ, ದೇವರಿಗೆಲ್ಲ ಗೊತ್ತಿದೆ ಸರ್. ಅವ್ರು ಯಾರಿಗೆ ಏನು ಕೊಡಬೇಕೋ ಅವ್ನು ಕೊಟ್ಟೇ ಕೊಡ್ತಾನೆ. ಕರೆಕ್ಟ್, ನಿಜವಾದ ಮಾತು ಹೇಳಿದ್ದೀರಾ. ತುಂಬ ಚೆನ್ನಾಗಿ ಈ ಸಿದ್ಧಿ ಪಡೆಯೋದು ಹೇಗೆ, ನಾವು ಒಂದು ಮಂತ್ರ ಸಿದ್ಧಿಯಿಂದ ಹಿಡಿದು ನಾವು ಸಿದ್ಧಿ ಪುರುಷರಾಗೋದು ಹೇಗೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ತರ ಸರ್. ಮಂತ್ರಂ ಒಂದು ಜಸ್ಟ್ ಒಂದು ಸಾಫ್ಟ್ವೇರ್ ತರ ಸರ್. ಅದು ಇಟ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಸಾಫ್ಟ್ವೇರ್ ಅಷ್ಟೇ. ಹಾರ್ಡ್ವೇರ್ ಸರಿ ಇರಬೇಕು, ಅದಕ್ಕೆ ಕರೆಂಟ್ ಇರಬೇಕು, ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು, ಅದಕ್ಕೊಂದು ನೆಟ್ವರ್ಕ್ ಯಾವುದೋ ಒಂದು ಕಡೆ ನಿಮಗೆ ಕನೆಕ್ಷನ್ ಸಿಗಬೇಕು. ಇದೆಲ್ಲ ಸಿಕ್ಕಿದ ಮೇಲೆ ಮಾತ್ರ ನಿಮ್ಮ ಮೊಬೈಲ್ ವರ್ಕ್ ಆಗುತ್ತೆ. ಹೌದು. ಆಮೇಲೆ ಅದು ರೀಚಾರ್ಜ್ ಮಾಡ್ಕೊಂಡಿರ್ಬೇಕು, ಸರ್ವಿಸ್ ಮಾಡೋಕೆ ತುಂಬಾ ಜನ ಇರ್ತಾರೆ. ಇದೇ ತರ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದೇ ದೇವರ ಡಿಪಾರ್ಟ್ಮೆಂಟ್. ನಿಮ್ಮನ್ನು ನೀವು ಒಂದು ಮೊಬೈಲ್ ತರ ಇಟ್ಕೊಳ್ಳಿ, ನಿಮ್ಮನ್ನು ನೀವು ರೆಡಿ ಮಾಡಬೇಕು, ಪರ್ಫೆಕ್ಟ್ ವರ್ಕಿಂಗ್ ಇರಬೇಕು, ನಿಮ್ಮ ಹೆಲ್ತ್ ಕಂಡೀಷನ್ ಪರ್ಫೆಕ್ಟ್ ಇರಬೇಕು. ಹೆಲ್ತ್ ಸರಿ ಇಲ್ಲ ಆದವ್ರಿಗೂ ಸಿದ್ಧಿ ಆಗಲ್ಲ. ಫಸ್ಟ್ ಹೇಳ್ಬಿಡ್ತೀನಿ, ನಿಮ್ಮ ಕರೆಕ್ಟ್ ಫಾರ್ಸ್, ನಿಮಗೆ ಶರೀರದಲ್ಲಿ ಎಲ್ಲ ಶರೀರ ಶಕ್ತಿಗಳು ವರ್ಕ್ ಆಗಬೇಕು. ಆಗ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿರೋವರೆಗೂ ಸಿದ್ಧಿ ಆಗುತ್ತೆ, ಅದು ಮೇಯ್ನ್. ಅದು ಸೊ ಇವಾಗ ಒಂದು ಸಿದ್ಧಿ ಪುರುಷರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಅಂದರೆ ಸಿದ್ಧಿ ಪುರುಷರನ್ನು ನಮಗೆ ಒಂದು 2-3 ಎಕ್ಸಾಂಪಲ್ ಹಿಂದಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ನಾವು ತೋರಿಸಿದ್ವಿ. ಸೊ ಯಾರನ್ನ ನಿಮಗೆ ಪರ್ಸ್ನಲ್ ಆಗಿ ಗೊತ್ತಿರೋವಂಥ ಸಿದ್ಧಿ ಪುರುಷರ ಬಗ್ಗೆ ತಿಳಿಸೋಕ್ಕಾಗತ್ತಾ? ನನಗೆ ಪರ್ಸನಲ್ ಆಗಿ ಗೊತ್ತಿರೋರು ಒಬ್ಬರು, ಅವರು ಲೇಡಿ ಅವರು, ಬಟ್ ನನ್ನಿಂದ ವಯಸ್ಸು ಕಮ್ಮಿ ಇರೋರು. ಅಂದರೆ ಚಿಕ್ಕ ಏಜ್ ಅವ್ರದ್ದು? ಮೀಡಿಯಂ? ನನ್ನಿಂದ ಒಂದು 10 ವರ್ಷ ಕಮ್ಮಿ. ಕಡಿಮೆ. ಆವಾಗ ಎಲ್ಲಿ ನಮಗೆ ಸಿಕ್ಕಿದೆ ಅಂದರೆ, ನಾನು ಈರೋಡು ಭವಾನಿ ಅಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ದೆ. ನನ್ನ ಗುರು ಇನ್ನೊಬ್ಬರು, ನನಗೆ ಆಸ್ಟ್ರಾಲಜಿ ಗುರು ಕೃಷ್ಣನ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಅವರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಬೇಡ ಬಿಟ್ಟು ಬಂದಿದ್ದವರು. ಅವರ ಆಶ್ರಮದಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ದದು. ಆವಾಗ ನಮ್ಮ ಆಫೀಸ್ ಎದುರುಗಡೆ ಬ್ರಹ್ಮಕುಮಾರಿಗಳು, ಬ್ರಹ್ಮಕುಮಾರಿ ಅಂದರೆ ಮೆಡಿಟೇಷನ್, ರಾಜಸ್ಥಾನ್ಸ್ ತುಂಬ ಜನ ಇರುತ್ತಲ್ವ ಬ್ರಹ್ಮಕುಮಾರೀಸ್, ಅದರಲ್ಲಿ ಒಬ್ಬರು ಲೇಡಿ. ಅವರು ಬಂದು ನನಗೆ ಟ್ರೈನಿಂಗ್ ಕೊಟ್ಟಿದ್ದದು. ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ತುಂಬ ಅವರು ವಿದ್ಯೆಗಳು ಅವ್ರಿಗೆ ತುಂಬ ಇದೆ. ನಾನು ಕೆಲವು ವಿಷಯಗಳು ಮಾತ್ರ ಹೇಳ್ತೀನಿ. ಒನ್ ಟೈಮ್ ಅವರು ನನ್ನ ಮುಂದೆ ಕೂತ್ಕೊಂಡು ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಥರ ಹೆಂಗೆ ಧ್ಯಾನ ಹೆಂಗೆ ಮಾಡಬೇಕು, ಮೆಡಿಟೇಷನ್ ಹೆಂಗೆ ಮಾಡಬೇಕು, ಶಿವ ಬೇರೆ ಶಂಕರನ್ ಬೇರೆ, ಅದೆಲ್ಲ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಇವಾಗ ಲಿಂಗ ರೂಪದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿರೋ ದೇವರು ಬೇರೆ, ಮನುಷ್ಯ ರೂಪದಲ್ಲಿ ಇರೋ ಶಿವ ಬೇರೆ, ಎರಡು ಬೇರೆ ಬೇರೆ. ಅದು ಶಿವ, ಇದು ಶಂಕರ.
ಅದು ತುಂಬ ವಿಷಯಗಳಿರುತ್ತೆ, ಅದು ಒಂದೇ ಟೈಮ್ ನಾವು ಹೇಳೋಕ್ಕಾಗಲ್ಲ. ಹೌದು ಹೌದು. ಅವರು ಒಂದು ಸಿದ್ಧಿಪುರುಷರು ಏನಂದರೆ ಅವರು ತಾತ ಒಂದು ಋಷಿ ಥರ ಅವರು. ಅವ್ರು ನಾರ್ತಿನಲ್ಲಿ ಅವರು ಎಲ್ಲಿ ಮಾಡಿದ್ರೆ ಹೋಗಿ ಅವರು ಎಲ್ಲೇ ಮಾಯ ಆಗಿದ್ದಾರೆ, ಅವ್ರು ನೋಡೇ ಇಲ್ಲ ಅವ್ರು ಹೇಳಿದದು. ಆ ತಾತ ಬಂದು ಅವರು ಗ್ರ್ಯಾಂಡ್ ಫಾದರ್ ಅವರು ಜಾಸ್ತಿ ಅವ್ರ ಟ್ರೀಮ್ನಲ್ಲಿ ಹುಡುಗಿ ಟ್ರೀಮಲ್ಲಿ ತುಂಬ ಬಂದಿದ್ದಾರೆ. ಅವರು ಬಂದು ಯಾವಾಗಲೂ ಅವ್ರಿಗೆ ಆಶೀರ್ವಾದ ಮಾಡಿಕೊಂಡು ಹೋಗಿರೋದು. ಆಮೇಲೆ ಅವ್ರಿಗೆ ಏನೋ ಒಂದು ಮಂತ್ರಗಳೆಲ್ಲ ಅವ್ರು ಹೇಳಿಬಿಟ್ಟು ಹೋಗಿದ್ದಾರೆ. ಆ ಮಂತ್ರಗಳನ್ನು ಇವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇವ್ರಿಗೆ ಆ ನಾಲೆಜ್ ಇಂಪ್ರೂವ್ಮೆಂಟ್ ಆಗಿ ಅವರು ಮ್ಯಾರೇಜೇ ಬೇಡ ಅಂದ್ಬಿಟ್ಟು ಈ ಸರ್ವಿಸ್ಗೆ ಬಂದಿದ್ದಾರೆ ಅವರು. ಆವಾಗ ನನಗೂ ಅವರು ಗುರು ಥರ ಬಂದು ನನಗೆ ಟೀಚ್ ಮಾಡಿದ್ದದು ಅವರು. ಅವರು ಏನು ಮಾಡ್ತಾರೆ ಅಂದರೆ ಒಂದು ಐಟಮನ್ನು ಮೂವ್ ಮಾಡ್ತಾರೆ. ಇವಾಗ ಎದುರುಗಡೆ ಏನೇ ಒಂದು ಲೆಮನ್ ಇಟ್ಕೊಳ್ರಿ, ನಿಮ್ಮ ಕೈಯಲ್ಲಿ ಲೆಮನ್ ಇದೆ ಅಂದರೆ ನನ್ನ ಕೈಯಲ್ಲಿ ಲೆಮನ್ ತೊಗೊಂಡು ಇಲ್ಲೇ ಇಟ್ಕೊಳ್ತೀನಿ. ಅವ್ರು ಹಂಗೆ ಸುಮ್ಮನೆ ನೋಡಿ ಏನೋ ಜಪ ಮಾಡ್ಕೊಂಡಿದ್ದಾರೆ ಅಷ್ಟೇ, ಆ ಲೆಮನ್ ಮೇಲೆ ಹೋಗ್ಬಿಡುತ್ತೆ. ಅಂದ್ರೆ ಫ್ಲೈಟಲ್ಲಿ 3 ಥರ ಮೇಲೆ ಸುತ್ತಕೊಂಡು ತಿರುಗಿ ನನ್ನ ಕೈಗೆ ಬರುತ್ತೆ. ಅದೇ ನಿಮ್ಮ ಕಣ್ಣು ಮುಂದೆನೇ ಮಾಡಿರೋ ಕಣ್ಣು ಮುಂದೆ ನನ್ನ ಕೈನಲ್ಲಿ ಇರೋ ಲೆಮನ್ ನನ್ನ ಕಂಟ್ರೋಲ್ ಇಲ್ಲಿ ಎಲ್ಲಿಲ್ಲ, ಅದು ಮೇಲೆ ಹೋಗುತ್ತೆ. ಅದು ಒಂದು ಹೋಗುತ್ತೆ. ಆಮೇಲೆ ಪವರ್ ಇಲ್ಲಿ ಪವರ್ ಸಪ್ಲೈ ಇರುತ್ತಲ್ವಾ, ಒಂದು ಸೆಕೆಂಡ್ ಹಂಗೆ ಯಾವುದೋ ಒಂದು ಬೆಳಕನ್ನು ನೋಡ್ತಾರೆ, ಇಲ್ಲ ಸ್ವಿಚ್ ಬೋರ್ಡನ್ನು ನೋಡ್ತಾರೆ ಅಷ್ಟೇ. ಇಮಿಡಿಯೇಟ್ಲಿ ಅದು ಪವರ್ ಸ್ಲೋ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಫುಲ್ ಆಫ್ ಆಗಿಬಿಡುತ್ತೆ. ಅಲ್ಲಿ ಪೀಸ್ ಹೋಗಿಬಿಡುತ್ತೆ ಅಲ್ಲಿ. ಹಾಗಾಗಿ ಏನೋ ಒಂದು ಕರೆಂಟ್ ಕನೆಕ್ಷನ್ ಥರ ಮಾಡ್ತಾರೆ. ಆಮೇಲೆ ಆವಾಗ ಮೊಬೈಲೆಲ್ಲ ಬಂದಿಲ್ಲ, ನಾರ್ಮಲ್ ಟೆಲಿಫೋನ್. ಆವಾಗ ಏನಂದರೆ ಅವರು ರಿಂಗ್ ಆಗಿದ ತಕ್ಷಣ ಅವ್ರ ನಂಬರು ಈ ಹೆಸರು ಹೇಳ್ಬಿಡ್ತಾರೆ. ಅವರು ಒಂದು ಮೆಡಿಟೇಷನಲ್ಲಿ ಕೂತ್ಕೊಂಡು ಹೇಳ್ತಾರೆ, ರಿಂಗ್ ಆಗುತ್ತೆ ಅವ್ರಿಗೆ ಈ ಥರ ಹೆಸರಿನಲ್ಲಿ ಅವರು ಇರೋರು ಈ ನಂಬರಿಂದ ಫೋನ್ ಬರುತ್ತೆ ಹೇಳ್ತಾರೆ. ಅಂದರೆ ಫೋನ್ ಬರೋದಕ್ಕಿಂತ ಮುಂಚೆನೇ ಹೇಳ್ಬಿಡ್ತಾರೆ. ರಿಂಗ್ ಟೈಮಲ್ಲೇ ಹೇಳ್ತಾರೆ ಅವರು, ರಿಂಗ್ ಆಗುತ್ತೆ ಅವಾಗ ಅವ್ರು ಹೇಳ್ತಾರೆ ನೀವು ಹೋಗಿ ರಿಂಗ್ ತೊಗೊಳ್ಳಿ ಮಾತಾಡಿನೇ ಹೇಳ್ತಾರೆ. ಮಾತಾಡಿದ ತಕ್ಷಣ ಅದು ಹಂಗೆ ಆಗುತ್ತೆ. ஆனால் ಅದು ಬಟ್ ಎಲ್ಲ ಟೈಮಲ್ಲಿ ಅದು ವರ್ಕ್ ಆಗಲ್ಲ. ಅವರು ಹೇಳಿದ್ದಾರೆ ಏನಂದರೆ ಅವರು ಬೇರೆ ಶಕ್ತಿ ಜೊತೆ ಕನೆಕ್ಟ್ ಆಗ್ತಾರೆ ಅವರು. ಆ ಥರ ಎಲ್ಲ ದೈವಶಕ್ತಿ ಜೊತೆ ಕನೆಕ್ಟ್ ಆಗಿದ ವಿಷಯಗಳೇ ಸೈನ್ಸ್. ಅಂದ್ರೆ ಆ ಸೈನ್ಸ್ ಕೂಡ ದೈವಶಕ್ತಿ, ಅದು ದೇವರ ಸೃಷ್ಟಿಯೇ. ಅದು ನಿಮ್ಮ ಪ್ರಕಾರ ನೀವು ಒಂದು ಕಂಪ್ಯೂಟರ್ ಮಾಡಬೇಕಂದ್ರೆ ಅದಕ್ಕೆ ಫೇರ್ಫ್ಯಾಕ್ಸ್ ಎಲ್ಲಿಂದ ಬರುತ್ತೆ, ಅದು ಎಲ್ಲಿಂದ ರೆಡಿ ಆಗುತ್ತೆ, ಅದಕ್ಕೆ ರಾ ಮೆಟೀರಿಯಲ್ ಎಲ್ಲಿಂದ ತಗೊಳ್ತೀರಾ? ಒಂದು ರಾಕ್ ಇಲ್ಲಾಂದ್ರೆ ಮಣ್ಣಿಂದ ಇಲ್ಲ ಸಮುದ್ರ ನೀರಿಂದ ಯಾವುದೋ ಒಂದು ಕಡೆ ಟೋಟಲಿ ನಮ್ಮ ಭೂಮಿನಲ್ಲೇ ಇರುತ್ತಲ್ವ ಅದು. ಆಗ ಭೂಮಿನಲ್ಲಿ ಅದನ್ನು ಹಾಕಿದದೆ ಯಾರು? ನೀವು ಒಂದು ಟ್ರಾನ್ಸಿಸ್ಟರ್, IC, ಕಂಡೆನ್ಸರ್, ರೆಸಿಸ್ಟರ್, ಎನಿ ಎಲೆಕ್ಟ್ರಾನಿಕಲ್ ಡಿವೈಸು, ಏನೇ ಅದು ಫೇರ್ ಬಾಕ್ಸ್ ಇರ್ಬೋದು, ಎಲ್ಲ ಟು Z ಕ್ಯಾಮರಾ, ಆಲ್ ಟೆಕ್ನಾಲಜೀಸ್ ಭೂಮಿನಲ್ಲಿ ಇರೋ ಐಟಮಿಂದ ನಾವು ಮಾಡಿದದು. ಅದು ಮಾಡಿದವ್ರಿಗೆ ಗೊತ್ತಿಲ್ಲ ಇಷ್ಟರ ಇಂಪ್ರೂವ್ಮೆಂಟ್ ಆಗುತ್ತೆ. ಅವ್ರು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಬಂದಿದೆ. ನಾನು ಒಂದು ನ್ಯೂಕ್ಲಿಯರ್ ಬಾಂಬ್ನ ಒಂದು ರೆಡಿ ಮಾಡಿದ್ದೀನಿ, ಇಟ್ಕೊಳ್ರಿ ಸರ್. ಆ ಬಾಂಬನ್ನು ರೆಡಿ ಮಾಡಿದ್ದೀನಿ, ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಟೈಮ್ ಅದು ಏನೋ ಹೆಚ್ಚು ಕಮ್ಮಿಯಾಗಿ ಫ್ಲಾಶ್ ಆಯಿತು ಅಂದರೆ ಮಾಡಿದ ನಾನೇ ತಾಯಿ ಅಲ್ವ ಅದಕ್ಕೂ, ನನ್ನನ್ನು ಬಿಟ್ಟು ಹೋಗುತ್ತೆ ಅದು. ಕರೆಂಟ್ ನಾನು ಮಾಡಿದ್ದೇನೆ, ಆ ಕರೆಂಟ್ ನನಗೇನೋ ಎಫೆಕ್ಟ್ ಕೊಡಲ್ವಾ? ಕೊಟ್ಟೆ ಕೊಡುತ್ತೆ. ಆಗ ಎಲ್ಲ ಮನುಷ್ಯ ಮಾಡಿದದು, ಹಣ ಮನುಷ್ಯನಿಗೆ ಅದರಿಂದ ತುಂಬ ರಿಸ್ಕ್ ಇರುತ್ತೆ. ಅದು ಸೈನ್ಸ್ ಅದು. ಬಟ್ ಆ ನಾಲೆಜ್ ಕೊಟ್ಟಿದ್ದು ಯಾರು? ಅದು ದೇವರು. ನಮ್ಮನ್ನು ಮಾಡಿದ್ದು ದೇವರು, ನಾವು ಅದನ್ನು ಮಾಡ್ಕೊಂಡಿದ್ದೀವಿ. ಆಗ ಇಲ್ಲಿರೋರು ಏನು ಮಾಡ್ತಾರೆ ಅಂದರೆ ಎಲ್ಲ ಸೈನ್ಸೇ ನಿಜ, ದೇವರಿಲ್ಲ ಹೇಳ್ತಾರೆ. ಬಟ್ ಅದು ತಪ್ಪದು. ಸ್ವಲ್ಪ ಥಿಂಕ್ ಮಾಡ್ಬೇಕು ಅವರು. ಹೌದು, ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ ಮೇಲೆ ಬರುತ್ತದೆ. ಇವಾಗ ನಾನು ಹಂಗೆ ಮಾತಾಡಿದ್ದೀನಿ ಒಂದು ಟೈಮ್ ಅದು. ಬಟ್ ನಾನು ಯೋಚನೆ ಮಾಡಿದ ಮೇಲೆ ಯಾವುದು ಕರೆಕ್ಟ್, ನಾವು ಮಾತಾಡಿದ ತಪ್ಪು ನನಗೆ ಗೊತ್ತಾಯಿತು. ಇವಾಗ ಕೂಡ ನನಗೆ ಎಲ್ಲ ಗೊತ್ತಿದೆ, ನಾನು ಹೇಳಿಲ್ಲ. ನನಗೆ ಎಷ್ಟು ನಾಲೆಜ್ ಇರುತ್ತೆ ಅಷ್ಟು ಮಟ್ಟಿಗೆ ನಾನು ಮಾತಾಡ್ತೀನಿ. ನಮ್ಮಿಂದ ದೊಡ್ಡ ಗುರುಗಳು, ದೊಡ್ಡ ನಾಲೆಜ್ ಇರೋರು, ಇನ್ನು ಹೈ ಎಜುಕೇಷನ್ ಓದಿದವರು ತುಂಬ ಜನ ಇದನ್ನು ನೋಡ್ಕೊಂಡಿರೋರು. ತುಂಬ ಒಂದು ಟೀಚರ್, ಪ್ರೊಫೆಸರ್ ಕೂಡ ಇದನ್ನು ನೋಡ್ಕೊಂಡಿರ್ಬೋದು. ದಯವಿಟ್ಟು ನನ್ನ ವಿಷಯದಲ್ಲಿ ಏನೋ ತಪ್ಪಾಯಿತು ಅಂದರೆ ನೀವು ಕಮೆಂಟ್ ಮಾಡಿ. ನಿಜವಾಗ್ಲೂ ಅದನ್ನು ನಾನು ನೆಕ್ಸ್ಟ್ ಟೈಮ್ ಸರಿ ಮಾಡ್ತೀನಿ. ನಾನು ಎಲ್ಲ ರೀತಿಯಲ್ಲಿ ಕರೆಕ್ಟ್ ಮಾತಾಡ್ತೀನಿ. ನಾನು ಎಲ್ಲದರಲ್ಲಿ ನಾನು ಕರೆಕ್ಟ್. ನಾನೇ ದೊಡ್ಡ ಗುರು, ನಾನು ಗುರುವೇ ಅಲ್ಲ, ನಾನು ಒಂದು ಸ್ಟೂಡೆಂಟ್. ಇವಾಗಲೂ ಸ್ಟೂಡೆಂಟ್. ನನ್ನ ಮುಂದೆ ನಾನು ಹೇಳ್ತೀನಿ, ದಯವಿಟ್ಟು ನಾನು ಒಂದು ಸ್ಟೂಡೆಂಟ್, ನನಗೆಲ್ಲ ಗೊತ್ತಿಲ್ಲ. ಏನೋ ಎಲ್ಲ ಕಡೆ ಕಲೆಕ್ಟ್ ಮಾಡಿದದು ನನಗೆ ಗೊತ್ತಿರೋ ವಿಷಯಗಳನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಜಸ್ಟ್ ಒಂದು ಟೀಚಿಂಗ್ ಥರ. ಇದನ್ನು ನೋಡಿದವರೆಗೂ ಏನೋ ಒಂದು ದಾರಿಯಲ್ಲಿ ಒಂದು ಚಾನ್ಸ್ ಸಿಗುತ್ತಲ್ವಾ, ಅವ್ರು ಹೋಗೋಕ್ಕೆ, ಒಂದು ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ. ಆ ರೀತಿಯಲ್ಲಿ ನೀವು ಫಾಲೋ ಮಾಡಿ. ನನ್ನ ವಿಷಯದಲ್ಲಿ ನನಗೆ ಗೊತ್ತಿರೋ ವಿಷಯ ಅಸ್ಟ್ರಾಲಜಿ ಗೊತ್ತಿದೆ, ಮಾಂತ್ರಿಕಂ ಗೊತ್ತಿದೆ. ಬಟ್ ಮಾಂತ್ರಿಕಂ ನಾನು ಇವಾಗ ಮಾಡೋಕ್ಕಾಗಲ್ಲ. ಏನಂದರೆ ಅದಕ್ಕೆ ನಾನು ಗುರು ದೀಕ್ಷೆ ತಗೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇರಬೇಕು. ಅದು ನಾನು ಅದೇ ಹೇಳಿದ ಸ್ಟಾರ್ಟಿಂಗಲ್ಲಿ ಒಂದು ಬಾಂಬ್ ರೆಡಿ ಮಾಡಿರ್ತಾರೆ, ಅದು ಮಾಂತ್ರಿಕಂ.
ಅದು ನನ್ನ ಒನ್ ಟೈಮ್ ಸೈಡ್ ಎಫೆಕ್ಟ್ ಆಯ್ತು ಅಂದ್ರೆ ನನಗೆ ಮಾತ್ರ ಆಗಬೇಕು, ನನ್ನ ಸುತ್ತಮುತ್ತ ಇರೋರು ಫ್ಯಾಮಿಲಿಗೆ ಎಫೆಕ್ಟ್ ಆಗಬಾರ್ದು. ಮಾಂತ್ರಿಕ ವೆರಿ ವೆರಿ ರಿಸ್ಕ್. ಅದು ಯಾರು ಮಾಡೋಕ್ಕೆ ಹೋಗ್ಬೇಡ. ನನ್ನ ಪ್ರಕಾರ ಒನ್ ಟೈಮ್ ಮಾಡಲೇಬೇಕಂದ್ರೆ ನೀವು ಸಪ್ರೇಟು ಒಬ್ಬರೇ ಇರಬೇಕು, ಸುತ್ತಮುತ್ತ ಯಾರು ಇರಬಹುದು. ಅದಕ್ಕೆ ಮ್ಯಾಕ್ಸಿಮಮ್ ಮಾಂತ್ರಿಕ ಮಾಡೋರೆಲ್ಲ ಊರು ಬಿಟ್ಟು ದೂರದಲ್ಲಿ ಒಂದು ಕಾಡಲ್ಲಿ ಇರೋದಕ್ಕೆ ರೀಸನ್ ಏನಂದರೆ ಅದು ತುಂಬ ದುಷ್ಟಶಕ್ತಿಗಳು ಬರುತ್ತೆ. ನೀವು ಒಂದು ಶುದ್ಧಿ ಮಾಡಬೇಕು, ಒಂದು ಯೋಗದಲ್ಲಿ ಒಂದು ಗುರುಗಳ ಥರ ಆಗಬೇಕಂದ್ರೆ ಫಸ್ಟ್ ನಿಮಗೆ ಬರೋದಲ್ಲ ಭೂತಗಣಗಳನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಗೆ ಗೊತ್ತಿರಬೇಕು. ದೇವಸ್ಥಾನದಲ್ಲಿ ನೋಡ್ರಿ, ದೇವರು ಮೂಲ ಸ್ಥಾನದಲ್ಲಿ ಇರೋ ದೇವರು, ಆಮೇಲೆ ಸುತ್ತಮುತ್ತ ಒಂದು 5-6 ದೇವರು ಇರಬಹುದು. ஆனால் ನೀವು ಕೋಬರದಲ್ಲಿ ಸುತ್ತಮುತ್ತ ನೋಡ್ಕೊಂಡಿರೋದೆಲ್ಲ ಭೂತಗಣಗಳೇ, ಉಪದೇವತೆಗಳು ದುಷ್ಟಶಕ್ತಿಗಳು. ಆಗ ದೇವರು ಕಾಪಾಡೋಕ್ಕೆ ಅಷ್ಟು ದುಷ್ಟಶಕ್ತಿಗಳು ಇಟ್ಕೊಂಡಿದ್ದಾರೆ ದೇವರು. ನಮ್ಮ ಕಣ್ಣು ಮುಂದೆ ಇರೋ ವಿಗ್ರಹಗಳಲ್ಲೇ ಅಷ್ಟು ಇರುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಇನ್ನು ಎಷ್ಟು ವಿಷಯಗಳಿರುತ್ತೆ, ಎಷ್ಟು ಶಕ್ತಿಗಳಿರುತ್ತೆ. ನಮ್ಮ ಶಾಸ್ತ್ರದಲ್ಲಿ 30 ಮುಕ್ಕೋಟಿ ದೇವರುಗಳಿದ್ದಾರೆ. ಆಲ್ರೆಡಿ ನಮಗೆ ಶಕ್ತಿ ಕೊಟ್ಟರೆ ದೇವರು ಸ್ವಲ್ಪ ಮಾತ್ರ. ಬ್ಯಾಲೆನ್ಸ್ 95% ಭೂತಗಣಗಳು, ಅಸುರ ಶಕ್ತಿಗಳು ಎಲ್ಲ ಇರುತ್ತೆ. ಗಣದಲ್ಲಿ ದೇವಗಣಂ, ಮನುಷ್ಯಗಣಂ, ರಾಕ್ಷಸಗಣಂ 3 ಗಣಗಳಲ್ಲಿ 3 ಪಾರ್ಟ್ ನಮ್ಮ ಶರೀರದಲ್ಲಿ ಇರುತ್ತೆ. 3 ಕಣ್ಣು, ಒಂದು ಕಣ್ಣು ಒಂದು ಗಣಕೂಟದಲ್ಲಿ ಲೆಕ್ಕ ಆಗುತ್ತೆ. ನೀವು ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತೀರೋ ಅದು ವರ್ಕ್ ಆಗುತ್ತೆ. ಒಳ್ಳೆಯವರು ಕೆಟ್ಟವರು ಹಂಗಿಂದ ಬರುತ್ತೆ. ನೀವು ಯಾವುದು ಆ್ಯಕ್ಟಿವೇಟ್ ಮಾಡ್ತೀರೋ ಅದು ವರ್ಕ್ ಆಗುತ್ತೆ, ಒಂದು ಸಾಫ್ಟ್ವೇರ್ ಥರ ಅದು. ನಮಸ್ಕಾರ. ತುಂಬ ಜನ ನನಗೆ ಕಾಲ್ ಮಾಡಿದವರು, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಇದೆ, ನನ್ನ ಮೈಯಲ್ಲಿ ಪ್ರೇತಾತ್ಮ ಇದೆ, ಆಮೇಲೆ ಕೆಟ್ಟ ಶಕ್ತಿಯಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ ಹೇಳಿದ್ದಾರೆ. ಅದಕ್ಕೆ ನೀವು ಏನೋ ಪರಿಹಾರ ಮಾಡ್ತೀರಾ, ಏನೋ ಮಾಡಿಕೊಡ್ಬೋದು ಅನ್ನೋ ನನ್ನ ಹತ್ರ ತುಂಬ ಜನ ಮಾತಾಡಿದ್ದಾರೆ. ಬಟ್ ನಾವು ಏನಂದರೆ ಈ ಪರಿಹಾರ ಪೂಜೆಗಳನ್ನು ನಾವು ಈ ಸಿಟಿನಲ್ಲಿ ಮಾಡೋಕ್ಕಾಗಲ್ಲ. ಅದು ಏನಂದರೆ ಅದು ಅದರವಣ ವ್ಯತದಲ್ಲಿ ಇರೋ ಪರಿಹಾರ ಪೂಜೆಗಳು ಅದು ತುಂಬ ಒಂದು ಕ್ರಿಟಿಕಲ್. ಅದು ಮಾಡಿಕೊಡ್ರೋವ್ರಿಗೂ ಎಫೆಕ್ಟ್ ಆಗುತ್ತೆ. ಇದಕ್ಕೆ ಒಂದು ಒಳ್ಳೆಯ ದೇವಸ್ಥಾನ ಇದೆ. ಇದು ತಮಿಳುನಾಡಿನಲ್ಲಿ ತಿರುಚಿರಾಪಳ್ಳಿಯಿಂದ ಪೆರಂಬಳೂರು ಹೋಗೋ ದಾರಿನಲ್ಲಿ, ಆ್ಯಕ್ಚುಲಿ ತಿರುಚಿ ಟು ಚೆನ್ನೈ ಹೈವೇನಲ್ಲಿ ತಿರುಚಿರಾಪಳ್ಳಿ ಜಂಕ್ಷನಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಸಿರುವಾಚೂರು, ಅದು ಊರ ಹೆಸರು ಸಿರುವಾಚೂರು, ಅಲ್ಲಿ ಮಧುರಕಾಳಿಯಮ್ಮನ ದೇವಸ್ಥಾನ ಇದೆ. ಈ ದೇವಸ್ಥಾನ ಸೋಮವಾರ ಆಮೇಲೆ ಶುಕ್ರವಾರ, ವಾರದಲ್ಲಿ 2 ದಿನ ಓಪನ್ ಮಾಡ್ತಾರೆ, ಅದರ್ ಡೇಸ್ ಓಪನ್ ಇಲ್ಲ. ಈ ಅಮ್ಮ ಬ್ಲ್ಯಾಕ್ ಮ್ಯಾಜಿಕ್ಕು, ಪ್ರೇತಾತ್ಮ, ಕೆಟ್ಟ ಶಕ್ತಿ A to Z ಯಾವ ಕೆಟ್ಟ ಶಕ್ತಿಯಿಂದ ಬರೋ ತೊಂದರೆಗಳು, ಆಮೇಲೆ ಮಾಂತ್ರಿಕದಿಂದ ಬರೋ ತೊಂದರೆಗಳು, ಇದು ಎಲ್ಲದಕ್ಕೂ ನಿವಾರಣೆ ಕೊಟ್ಟರೆ ಒಂದೇ ದೇವಿ ಮಧುರ ಕಾಳಿಯಮ್ಮನ. ಏನಂದರೆ ಕಾಳಿಯಮ್ಮನ ಅಂದರೆ ಯಾವಾಗಲೂ ನೀವು ಉಗ್ರ ರೂಪದಲ್ಲಿ ಕೋಪದಲ್ಲೇ ನೋಡಿರ್ತೀರ. ಈ ಅಮ್ಮ ಮಾತ್ರ ಮಧುರ ಕಾಳಿಯಮ್ಮನ ಹೆಸರಿನಲ್ಲೇ ಇರುತ್ತೆ. ಮಧುರಮ್ಮ ಅಂದರೆ ಸಂತೋಷವಾಗಿರೋ ಕಾಳಿಯಮ್ಮ. ಈ ದೇವಸ್ಥಾನ ಹೋಗಿ ದರ್ಶನ ಮಾಡ್ಬೋದು. ಬೆಳಗ್ಗೆ ಓಪನ್ ಮಾಡಿದ ದೇವಸ್ಥಾನ ನೈಟ್ ತನಕ ಇರುತ್ತೆ, 1, 8:30, 9 ಗಂಟೆ ತನಕ ಇರುತ್ತೆ. ಬಟ್ ವಾರದಲ್ಲಿ ಒಂದು ದಿನ ಸೋಮವಾರ, ಇನ್ನೊಂದು ದಿನ ಶುಕ್ರವಾರ, ಅದರ್ ಡೇಸ್ ಓಪನ್ ಇರಲ್ಲ. ನೀವು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ದರ್ಶನ ಮಾಡ್ಬೋದು. ಒಂದೇ ವರ್ಷದಲ್ಲಿ ಒಂದು 3 ಟೈಮ್ ಇಲ್ಲಾಂದರೆ 5 ಟೈಮ್ ಹೋಗಬೇಕು. ಇಲ್ಲಿ ಸ್ಪೆಷಲ್ ಪೂಜೆನೂ ಏನೂ ಇಲ್ಲ. ಅವರವರ ಇಷ್ಟ ಪ್ರಕಾರ ಅಮ್ಮನಕ್ಕೆ ನಿಂಬೆಹಣ್ಣು ಹಾರ ತೊಗೊಂಡು ಹೋಗಿ ಹಾಕಿ ಜಸ್ಟ್ ಒಂದು ಅರ್ಚನೆ ಪೂಜೆ ಮಾಡ್ಕೊಂಡು ಬರ್ಬೋದು, ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು. ಆದಮೇಲೆ ಅವರವರ ಇಷ್ಟ. ಅದು ಮಗು ಬಾಕಿ ಇಲ್ಲದವರು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು. ಕುಟುಂಬದಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್, ಸಪಶಪಟಿ ಇರೋರು, ಡೈವರ್ಸ್ ಕೇಸು, ಈ ಥರ ಟೋಟಲಿ ಕ್ರಿಟಿಕಲ್ ಪೊಸಿಷನ್, ತುಂಬ ಕೆಟ್ಟ ಶಕ್ತಿಯಿಂದ ಬರೋ ಎಫೆಕ್ಟ್ಗಳಿಗೂ ಈ ದೇವಸ್ಥಾನ ಒಳ್ಳೆಯ ಪರಿಹಾರ ಸ್ಥಳ. ಓಂ ನಮಃ ಶಿವಾಯ.